ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ದೇವರನ್ನು ಕುರಿತು ಇವತ್ತು ಮಾತಾಡಲಿಕ್ಕೆ ಹೊರಟಿದ್ದೀವಿ. ಓಂ ನಮೋ ಭಗವತೆ ವಾಸುದೇವಾಯ. ದೇವರ ಕುರಿತು ಗೀತೆಯ ಬೆಳಕಿನಲ್ಲಿ ಒಂದಿಷ್ಟು ಚರ್ಚೆ ಮಾಡೋಣ. ಇಲ್ಲಿ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ ದೇವರ ಬಗ್ಗೆ ಎಷ್ಟೋ ಮಾತುಗಳು ಬರ್ತವೆ. 2ನೇ ಅಧ್ಯಾಯದಲ್ಲಿಯೇ ಇಂದ್ರಿಯದ ವಿಷಯ ಬಂದಾಗ ಯಾರು ಇಂದ್ರಿಯಗಳಿಗೆ ಗುಲಾಮರಾಗ್ತಾರೋ ಅವರು ತಮ್ಮ ಪ್ರಜ್ಞೆಯನ್ನ, ಅರಿವನ್ನ, ವಿವೇಕವನ್ನ ಕಳ್ಕೊಳ್ತಾರೆ ಅಂತ ಭಗವಂತ ಎಚ್ಚರಿಕೆ ಹೇಳಿ, ಯಾರು ಇಂದ್ರಿಯಗಳ ಮೇಲೆ ಸಂಯಮ ಇಟ್ಕೊಂಡಿರ್ತಾರೋ ಅವರಿಗೆ ಬದುಕಿನ ಬಗ್ಗೆ, ತಮ್ಮ ಬಗ್ಗೆನೇ ಸರಿ ಯಾವುದು ತಪ್ಪು ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ಒಳ್ಳೆಯ ಪ್ರಜ್ಞೆ ಬಂದು ಅವರು ಕೊನೆಯಲ್ಲಿ ಸ್ಥಿತಪ್ರಜ್ಞರಾಗ್ತಾರೆ ಅಂತ ಭಗವಂತ ಹೇಳುವಾಗ 2ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ ಈ ಮಾತು ಬರುತ್ತೆ. ಇಂದ್ರಿಯಗಳು ತುಂಬ ಚಪಲವಾದದ್ರಿಂದ ಏನು ಮಾಡೋದು, ಅವುಗಳಿಂದ ನಾವು ಯಾವ ರೀತಿಯಲ್ಲೂ ನರಳದೆ, ಯಾವ ರೀತಿಯಲ್ಲೂ ಕಷ್ಟಕ್ಕೊಳಗಾಗದೆ ಆ ಇಂದ್ರಿಯಗಳನ್ನು ವಶದಲ್ಲಿಟ್ಕೊಳ್ಳಿಕ್ಕೆ ಉಪಾಯವೇನು ಅಂತ ಪ್ರಶ್ನೆ ಬಂದಾಗ ಭಗವಂತ ಶ್ರೀಕೃಷ್ಣ ಸ್ಪಷ್ಟವಾಗಿ ತನ್ನ ಈಶ್ವರತ್ವವನ್ನು, ತಾನು ದೇವರಾಗಿರುವುದನ್ನು ಸ್ಪಷ್ಟಪಡಿಸ್ತಾನೆ. ಎಲ್ಲಿ ಅಂತ ಹೇಳಿದರೆ 61ನೇ ಶ್ಲೋಕದಲ್ಲಿ ಆ ಎಲ್ಲ ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಳ್ಳಿಕ್ಕೆ ಆಸೀತ ಮತ್ಪರಹ ಅಂತ ಒಂದು ಉಪಾಯವನ್ನು ಕೊಡ್ತಾನೆ. ಇದನ್ನು ಓದಿದರೂ ಕೂಡ ನಾವೆಷ್ಟೋ ಮಂದಿ ಅದನ್ನು ಪಾಲಿಸೋದಿಲ್ಲ. ದೇವರನ್ನ ಆಶ್ರಯಿಸಿದರೆ, ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಈ ಇಂದ್ರಿಯಗಳು ನಮ್ಮನ್ನ ಕಷ್ಟಕ್ಕೊಳಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳು ನಮ್ಮ ಮೇಲೆ ಒಡೆಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ದೇವರನ್ನ ಹಿಡ್ಕೊಂಡ್ರೆ. ಯುಕ್ತ ಆಸೀತ ಮತ್ಪರಹ. ಮತ್ಪರ ಅಂತ ಹೇಳಿದ್ರೆ ದೇವರೇ ಎಲ್ಲಕ್ಕಿಂತ ಹೆಚ್ಚು ಅನ್ನೋದನ್ನ ಎಲ್ಲ ಸಮಯದಲ್ಲೂ ಜ್ಞಾಪಿಸ್ಕೊಂಡು ನಮ್ಮ ಕರ್ತವ್ಯ ಮಾಡ್ತಾ ಹೋದ್ರೆ ಆ ಮೂಲಕ ದೇವರು ನಮ್ಮನ್ನ ರಕ್ಷಿಸುವವನು. ಒಳಗಿನ ಶತ್ರುಗಳಾಗಲಿ ಹೊರಗಿನ ಶತ್ರುಗಳಾಗಲಿ ಅವರನ್ನ ಬರೇ ನಮ್ಮ ಪ್ರಜ್ಞೆಯಿಂದಲೇ ನಾವು ಎದುರಿಸ್ತೀವಿ ಅಂದರೆ ಅದು ಹುಚ್ಚುತನ. ನಮ್ಮಲ್ಲಿರುವ ಸಾಮರ್ಥ್ಯ, ನಮ್ಮಲ್ಲಿರುವ ಬುದ್ಧಿಯನ್ನ ಉಪಯೋಗಿಸ್ಬೇಕು, ದೇವರು ಕೊಟ್ಟಿದ್ದದು. ಆದರೆ ಅದೆಲ್ಲದರ ಜೊತೆಗೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ದೈವ ಭಕ್ತಿ ಇಟ್ಕೊಳ್ಬೇಕಂತ ಒಂದು ಮಾತು ಬಂದಿದೆ. ಆದ್ದರಿಂದ ದೇವರು ಈ ಪ್ರಕಾರ ಹೇಳಿ, ನನ್ನನ್ನು ಹಿಡಿದುಕೊಂಡಿರು, ನನ್ನನ್ನೇ ಪರ ಅಂದರೆ ಶ್ರೇಷ್ಠವಾಗಿ ಭಾವಿಸು. ಆವಾಗ ಇಂದ್ರಿಯಗಳು ಎಷ್ಟೊಂದು ಚಪಲವಾಗಿದ್ರು, ಎಷ್ಟೊಂದು ಚಂಚಲವಾಗಿದ್ರು ನೀನು ನೋಡ್ತಿರುವಾಗಲೇ ನೋಡುತ್ತಾ ನಿನ್ನ ವಶಕ್ಕೆ ಬರ್ತವೆ ನೋಡು ಅಂತ ಹೇಳಿದ್ದು ನಮಗೆಲ್ಲ ಧೈರ್ಯ ತುಂಬುವಂತಹ ಮಾತು. ಹಾಗೆಯೇ ಮುಂದೆ ಹೋಗಿ 5ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಬಹಳ ಚಂದವಾಗಿ ಶ್ರೀಕೃಷ್ಣ ಹೇಳ್ತಾನೆ, ನಾನು ಯಾರು ಗೊತ್ತೇ, ಏನೇನ ಭಾವಿಸ್ಬೇಡ, ನಾನು ಎಲ್ಲ ಪ್ರಾಣಿಗಳಿಗೂ ಸ್ನೇಹಿತ. ಇದು ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಎಲ್ಲ ಪ್ರಾಣಿಗಳಿಗೆ, ಪ್ರಾಣಿಗಳಂದ್ರೆ ನಾವು ಅದರಲ್ಲಿ ಬಂದೆವು, ನಮ್ಮೆಲ್ಲರಿಗೂ ಬಲು ದೊಡ್ಡ ಗೆಳೆಯ ಬೇರೆ ಯಾರಲ್ಲ, ಭಗವಂತನೇ ನಮ್ಮ ಗೆಳೆಯ. ಗೆಳೆಯನಾದ ಭಗವಂತನನ್ನ ನಾವು ಆಶ್ರಯಿಸಿ ಅವನು ಗೆಳೆಯ ನಮಗೆ ಅಂತ ತಿಳ್ಕೊಂಡು ಜ್ಞಾತ್ವಾ ಶಾಂತಿ ಮೃಚ್ಛತಿ. ಶಾಂತಿ ಮೃಚ್ಛತಿ ಅಂತಿದೆ ಮೂಲದಲ್ಲಿ. ಒಬ್ಬ ಮನುಷ್ಯ ಶಾಂತಿಯನ್ನು ಪಡೆಯುತ್ತಾನೆ ಅಂತ. ನೋಡಿ ಎಷ್ಟು ನಮಗೆ ಹುರಿದುಂಬಿಸುವಂತಹ ಮಾತು. ಆದ್ರಿಂದ
ಈ ದೇವರು ಅನ್ನುವಂತಹದ್ದು ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ರೂಪಗಳಲ್ಲಿ ನಾವು ನೋಡಬೇಕಾದಂಥ ಒಂದು ತತ್ವ. ಇಲ್ಲಿ 3ನೇ ಆಯ್ದ ಶ್ಲೋಕ 9ನೇ ಅಧ್ಯಾಯದಿಂದ ಇದೆ. ಶ್ಲೋಕದ ಭಾಗ 9ನೇ ಅಧ್ಯಾಯ 17ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಬಹಳ ಕವಿತ್ವಪೂರ್ಣವಾಗಿ ಹೇಳ್ತಾನೆ. ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ಋಕ್ಸಾಮ ಯಜುರೇವ ಚ. ನಾನಿಡೀ ಜಗತ್ತಿಗೆ ತಂದೆ. ಪಿತಾ ಅಂತ ಹೇಳಿದ್ರೆ ತಂದೆ. ನಾನೇ ತಾಯಿ, ಮಾತಾ. ನಾನೇ ಎಲ್ಲವನ್ನು ಆಧರಿಸುವವನು, ಎಲ್ಲವನ್ನು ಹಿಡ್ಕೊಂಡಿರುವವನು, ಎಲ್ಲವನ್ನು ತುಂಡು ತುಂಡಾಗಿ ಹೋಗದಂತೆ, ಪುಡಿ ಪುಡಿಯಾಗಿ ಹೋಗದಂತೆ, ಛಿದ್ರ ಛಿದ್ರವಾಗಿ ಹೋಗದಂತೆ ಒಟ್ಟು ಹಿಡಿಯುವವನು ನಾನೇ, ಧಾತಾ. ಮತ್ತು ನಾನೇ ಅಜ್ಜನೂ ಕೂಡ. ತಂದೆಯ ತಂದೆಗೆ ಪಿತಾಮಹ ಅಂತಂತೀವಿ. ಅದು ಹತರು ಹೇಳಿದ್ದಾನೆ. ಅದರಿಂದ ಅವನು ನಮ್ಮನ್ನು ಆಳುವವನು, ನಮ್ಮನ್ನು ಪಾಲಿಸುವವನು, ನಮ್ಮನ್ನು ರಕ್ಷಿಸುವವನು, ನಮ್ಮ ಗೆಳೆಯನು, ನಮ್ಮ ತಂದೆ, ನಮ್ಮ ತಂದೆಯ ತಂದೆ. ಇದಕ್ಕೆ ಸ್ವಲ್ಪ ತತ್ವದೃಷ್ಟಿಯಿಂದ ಹೇಗೆ ಅರ್ಥೈಸ್ತಾರಂದ್ರೆ, ತಂದೆ ಮತ್ತು ತಾಯಿ ಅನ್ನುವಂಥದ್ದು ನಮಗೆ ಕಾರಣವಾಗಿರುವುದು. ತಂದೆಯ ತಂದೆ, ತಾಯಿಯ ತಾಯಿ ಆ ಥರ ಹೋದರೆ ಕಾರಣಕ್ಕೂ ಕಾರಣನು. ಅವನನ್ನು ಬಿಟ್ಟು ಮತ್ತೆ ಅವನಿಗೂ ಬೇರೆ ಕಾರಣ ಇಲ್ಲ. ಎಲ್ಲಕ್ಕೂ ಮೂಲ ಕಾರಣ ಅವನು. ಅಲ್ಲಿಯೂ ಮತ್ತಷ್ಟು ವಿಶೇಷವಾಗಿ ಹೇಳ್ತಾರೆ. ತಂದೆ ಅಂತ ಹೇಳಿದರೆ ನಿಮಿತ್ತ ಕಾರಣ, ತಾಯಿ ಅಂತ ಹೇಳಿದರೆ ಉಪಾದಾನ ಕಾರಣ, ಮತ್ತು ಇನ್ನೊಂದಿದೆ ಸಹಕಾರಿ ಕಾರಣ. ಈ ಎಲ್ಲ ರೀತಿ ಕಾರಣಗಳು ಭಗವಂತನೇ. ಭಗವಂತನಿಂದಲೇ ನಾವು ಬಂದಿದ್ದೀವಿ, ಅವನಲ್ಲೇ ಈಗಲೂ ಕೂಡ ನಿಂತಿದ್ದೀವಿ, ನಮ್ಗೆ ಗೊತ್ತಿಲ್ಲದೆ ಇರಬಹುದು. ಮತ್ತು ಕೊನೆಯಲ್ಲಿ ಅವನಲ್ಲಿಯೇ ನಾವು ಸೇರತಕ್ಕವರು. ಆದ್ದರಿಂದ ಭಗವದ್ಗೀತೆಯ ಪ್ರಕಾರ ಭಗವಂತ ಅಥವಾ ದೇವರು ಇದೆಲ್ಲವೂ ಗೆಳೆಯ, ರಕ್ಷಿಸುವವನು, ಆಳುವವನು, ತಂದೆ, ತಾಯಿ, ಆಧರಿಸುವವನು ಮತ್ತು ತಂದೆಯ ತಂದೆ, ಕಾರಣಗಳಿಗೆ ಕಾರಣ ಅನ್ನೋದಾಗಿ ಬರುತ್ತೆ. ಹಾಗೆ ಇನ್ನೊಂದೆರಡು ಶ್ಲೋಕವನ್ನು ನೋಡುವುದಿದ್ರೆ, ಇವೆಲ್ಲ ಪ್ರಸಿದ್ಧವಾದ ಪಂಕ್ತಿಗಳು. ಇದರಂಥದ್ದು ಇನ್ನೂ ಎಷ್ಟೋ ಇದೆ, ಆದರೆ ಇವತ್ತು ನಾವು ಕೆಲವು ಆಯ್ದ ಪಂಕ್ತಿಗಳನ್ನು ಮಾತ್ರ ನೋಡ್ತಾ ಇದ್ದೇವೆ. 11ನೇ ಅಧ್ಯಾಯದಲ್ಲಿ ಅದ್ಭುತವಾದ ವಿಶ್ವರೂಪವನ್ನು ಭಗವಂತ ತೋರಿಸಿ, ಆಗ ನಾವು ಮಾತ್ರವಲ್ಲ, ಅರ್ಜುನನೂ ಕೂಡ ನಂಬಿದ್ನೋ ಇಲ್ವೋ, ಅವನಿಗೆ ನಂಬಲಿಕ್ಕೆ ಕಷ್ಟ ಆಗಿರಬೇಕು ಅಂತ ಒಂದು ಮಾತು ಬರುತ್ತೆ. ಅದೇನು 11ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ನೀನು ಯಾರು ಕೊಲ್ಲುವವನು? ಕೌರವರನ್ನೆಲ್ಲ ನಾನೇ ಕೊಂದು ಹಾಕಿದ್ದೀನಿ. ಈಗ 33ನೇ ಶ್ಲೋಕದ 3ನೇ ಪಂಕ್ತಿಯಲ್ಲಿ ಬರುತ್ತೆ, ಮಯಾ ಏವ ಏತೆ ನಿಹತಾಹ ಪೂರ್ವಮೇವ. ಪೂರ್ವಂ ಅಂದ್ರೆ ಮೊದಲೇನೆ, ಈ ಯುದ್ಧ ಆಗುವ ಮೊದಲೇ ನಾನು ಅವರದ್ದು ಅವ್ರು ಯಾವಾಗ ಸತ್ತು ಬೀಳ್ತಾರಂತ ನಿರ್ಧಾರ ಮಾಡಿದ್ದೀನಿ. ಆ ಥರ ಹಾಗೇ ಆಗುತ್ತೆ. ನೀನು ಯುದ್ಧ ಮಾಡು ಅಥವಾ ಮಾಡದೇ ಇರು, ಯಾರ್ಯಾರು ಯಾವ ದಿನ ಸಾಯ್ಬೇಕು ಅವರೆಲ್ಲ ಸತ್ತೇ ಸಾಯ್ತಾರೆ. ಆದ್ರಿಂದ ಪ್ರಸಿದ್ಧ ಪಂಕ್ತಿ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಅರ್ಜುನನಿಗೆ ಹೆಸರು ಸವ್ಯಸಾಚಿ, ಯಾಕಂದ್ರೆ ಅವನು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ಬಲಗೈಯಿಂದ ಬಾಣವನ್ನ ಆ ಬಿಲ್ಲಿನಲ್ಲಿ ಏರಿಸಿ ಅದರ ಪ್ರಯೋಗ ಮಾಡಬಲ್ಲ, ಮತ್ತು ಅವಶ್ಯಕತೆ ಬಿದ್ದರೆ ಬಲಗೈಯಲ್ಲಿ ಬಿಲ್ಲನ್ನು ಹಿಡ್ಕೊಂಡು ಎಡಗೈಯಿಂದ ಬಾಣವನ್ನು ಆ ಬಿಲ್ಲಿನ ಮೇಲೆ ಏರಿಸಿ ಅದರ ಪ್ರಯೋಗ ಮಾಡಲಿಕ್ಕೂ ಬರುತ್ತೆ. ಆದ್ದರಿಂದ ಅವನು ಸವ್ಯಸಾಚಿನ್, ಬಲಕೈಯಿಂದಲಾಗಲಿ ಎಡಕೈಯಿಂದಾಗಲಿ ಬಾಣವನ್ನು ಶತ್ರುವಿನೆಡೆಗೆ ಕಳುಹಿಸುವಂತಹ ಒಂದು ಕುಶಲತೆ ಅವನಲ್ಲಿದ್ದು ಅದಿರಲಿ. ಅರ್ಜುನನೇ, ನೀನು ನಿಮಿತ್ತವಾಗು, ನೀನೊಂದು ಉಪಕರಣವಾಗು. ಹೇಗೆ ನಾವು ಒಂದು ಪದ್ಯವೋ ಗದ್ಯವೋ ಬರೆಯುವಾಗ ನಮ್ಮ ಕೈಯಲ್ಲಿ ಒಂದು ಲೇಖನಿ ಇರುತ್ತೆ, ಆ ಲೇಖನಿ ಒಂದು ಉಪಕರಣ ಅಷ್ಟೆ. ಯಾರಾದರೂ ಒಳ್ಳೆ ಒಂದು ಕವಿತೆ ಬರೆದ್ರೆ ಆ ಉಪಕರಣ ನಾಳೆ ಹೋಗಿ ನಿನ್ನೆ ನಾನು ಎಷ್ಟು ಚಂದವಾದ ಕವಿತೆ ಬರೆದೆ ಗೊತ್ತಾ ಅಂತ ಹೇಳೋಂಗಿಲ್ಲ. ಆ ಲೇಖನಿ, ಆ ಪೆನ್ನು, ಇವಾಗೆಲ್ಲರೂ ಕೂಡ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇಟ್ಕೊಂಡಿರ್ತಾರೆ, ಇರಲಿ, ಆ ಸ್ಕ್ರೀನ್ ಮೇಲೆ ಅಥವಾ ಕೀಬೋರ್ಡ್ ಮೇಲೆ ನಾವು ಬೆರಳುಗಳನ್ನು ಆಡಿಸ್ಬೇಕು. ಆ ಕೀಬೋರ್ಡು
ನಾನು ಕವಿತೆ ಬರೆದೆ, ನಾನು ಇಮೇಲ್ ಕಳಿಸಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ? ಅವೆಲ್ಲ ಉಪಕರಣಗಳಷ್ಟೇ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದ್ರಿಂದ ನಮ್ಮೊಳಗೆ ಇದ್ದು ನಮ್ಮಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸುತ್ತಿರುವವನು ಭಗವಂತ. ಭಗವದ್ಗೀತೆಯಲ್ಲಿ ದೇವರು ಯಾರಂತ ಹೇಳ್ತಾರೆ? ನಮ್ಮನ್ನ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸಿ ನಮ್ಮಿಂದ ಬೇರೆ ಬೇರೆ ಸೇವೆಯನ್ನ ಮಾಡಿಸುವವನು ಭಗವಂತನು ಅಂತ ಹೇಳಲಾಗ್ತದೆ. ಹಾಗೆ ಎಷ್ಟೆಷ್ಟೋ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನ ಹೇಳುತ್ತಾ ಹೇಳುತ್ತಾ ಈ 15ನೇ ಅಧ್ಯಾಯದಲ್ಲಿ ನೋಡಿ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಒಂದು ಬಹಳ ಮಧುರವಾದಂತಹ ಸಿಹಿಯಾದಂತಹ ಹಿತವಚನ ಈ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿದೆ. ತಮೇವ ಶರಣಂ ಗಚ್ಚ. ಶ್ರೀಕೃಷ್ಣ ಇಲ್ಲಿ ನನ್ನನ್ನು ಶರಣು ಹೋಗು ಅನ್ನುವ ಬದಲು ಒಬ್ಬ ಪ್ರಭು ಇದ್ದಾನೆ, ಒಬ್ಬ ದೇವರಂತಿದ್ದಾನೆ, ಅವನನ್ನೇ ಶರಣು ಹೋಗು ಅಂತ ಇದಕ್ಕೆ ಪ್ರಥಮ ಪುರುಷ ಅಂತ ಹೇಳ್ತೇವೆ ವ್ಯಾಕರಣದಲ್ಲಿ. ನಾನು ಮತ್ತು ನಾವು ಉತ್ತಮ ಪುರುಷ, ನೀನು ಮತ್ತು ನೀವು ಮಧ್ಯಮ ಪುರುಷ, ಅವನು ಅವಳು ಅವರು ಅದೆಲ್ಲ ಪ್ರಥಮ ಪುರುಷ. ಅದರಿಂದ ತಂ ಏವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸಿಸಿ ಶಾಶ್ವತಂ. ಆ ದೇವರು ಪ್ರಸನ್ನನಾದರೆ, ಆ ದೇವರು ನಿಮ್ಮ ಜೊತೆ ಸಂತೋಷ ಪಟ್ಟರೆ ಅತಿ ಉತ್ತಮವಾದ ಸ್ಥಾನ, ಅತಿ ಉತ್ತಮವಾದ ಒಂದು ನೆಲೆ ನಿಮಗೆ ಸಿಗುತ್ತೆ ಅಂತ ಭಗವಂತ ನಮಗೆ ಆಶ್ವಾಸನೆ ಕೊಡ್ತಾರೆ. ಮತ್ತೆ 18ನೇ ಅಧ್ಯಾಯದಿಂದ ಸ್ವಲ್ಪ ಹಿಂದೆ ಬರುತ್ತಾ 15ನೇ ಅಧ್ಯಾಯದಲ್ಲಿ ಭಗವಂತ ತಾನು ಎಲ್ಲಿದ್ದೀನಿ ಅನ್ನೋಕೆ ಉತ್ತರ ಕೊಡುತ್ತಾ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ ಅಂತ ಬಹಳ ಪ್ರಸಿದ್ಧವಾದ ಶ್ಲೋಕ. ಎಲ್ಲರ ಹೃದಯದಲ್ಲೇ ನಾನಿದ್ದೀನಿ ಮತ್ತು ನನ್ನಿಂದಲೇ ಎಲ್ಲರಿಗೂ ಕೂಡ ವಿಷಯಗಳು ಜ್ಞಾಪಕವಾಗುವಂತಹದ್ದು, ವಿಷಯಗಳು ಮರೆತು ಹೋಗುವಂತಹದ್ದು, ವಿಷಯಗಳ ಬಗ್ಗೆ ಜ್ಞಾನ ಉಂಟಾಗುವುದು, ಇದೆಲ್ಲ ನನ್ನಿಂದಲೇ ಅಂತ ಹೇಳುವುದು ಕೂಡ ನಮಗೆ ದೇವರನ್ನು ಅರಿಯುವುದರಲ್ಲಿ ತುಂಬ ಸಹಾಯಕವಾದಂತಹ ಶ್ಲೋಕ. ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತ ಕೃದ್ವೇದ ವಿದೇವ ಚಾಹಂ. ಎಲ್ಲ ವೇದಗಳಿಂದಲೂ ಏನನ್ನಾದರೂ ತಿಳಿಯಬೇಕಂತಿದ್ರೆ ಅದು ನಾನೇ. ನನ್ನನ್ನು ತಿಳಿಲಿಕ್ಕೋಸ್ಕರ ಈ ಎಲ್ಲ ವೇದಗಳಿರುವಂಥದ್ದು ಮತ್ತು ನಾನೇ ಎಲ್ಲ ವೇದಾಂತಗಳನ್ನು ಸೃಷ್ಟಿಸಿದ್ದು ಅನ್ನುತ್ತಾ ಹೇಳುತ್ತಾ ಈ ಪ್ರಕಾರ 106 ಶ್ಲೋಕ ಇದೆ ಗೀತೆಯಲ್ಲಿ. ಭಗವಂತನ ಮಹಿಮೆಯನ್ನ ತಿಳಿಸ್ಕೊಡ್ತಾನೆ. ಅಷ್ಟೆಲ್ಲ ಹೇಳಿರುವುದನ್ನು ನಾವ್ಯಾರು ಗಾಬರಿಗೊಳ್ಳಬಾರದು. ಅದರಲ್ಲಿ ಯಾವುದೋ ಒಂದು ಇಲ್ಲಿ ಅಥವಾ ಯಾವುದೋ ಒಂದು ಅಲ್ಲಿ ಎತ್ಕೊಂಡು ಅದರ ಮೇಲೆ ನಾವು ಮನನ ಮಾಡಿದರೆ ಅದರಿಂದಲೇ ನಮ್ಮ ಪಾಪಗಳೆಲ್ಲ ಹೊರಟೋಗ್ತವೆ, ನಮ್ಮ ಪುಣ್ಯ ಸಂಚಯ ಹೆಚ್ಚಾಗುತ್ತೆ ಮತ್ತು ನಮಗಿರುವ ಭಯ, ಭೀತಿ, ಚಿಂತೆ ಎಲ್ಲವೂ ಕೂಡ ಹೊರಟೋಗ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಭಗವದ್ ಆರಾಧನೆಯನ್ನ ಮುಂದೆ ಹಾಕಬಾರ್ದು. 50 ವರ್ಷ ಆದವರು 60 ದಾಟಿದ ನಂತರ ಅಧ್ಯಾತ್ಮಕ್ಕೆ ಇಳಿತೀನಿ ಅಂತ ಹೇಳಬಾರ್ದು. 60 ದಾಟಿದವರು 70 ಆಗ್ಲಿಯಪ್ಪ, ಯಾಕೆ ಅವಸರ ಅಂತ ಹೇಳಬಾರ್ದು. 70 ಆಗಿರೋರು 80 ಮೇಲಿರೋದಿದೆಲ್ಲ, ಅಲ್ಲಿವರೆಗೆ ಸ್ವಲ್ಪ ಪ್ರಪಂಚದ ಸುಖ ನೋಡ್ಬೇಕು, ನಾನು ಸಾಕಷ್ಟು ನೋಡಲಿಲ್ಲ ಅನ್ನೋದು ಹೇಳಿದ್ರೆ ಅದು ದೊಡ್ಡ ಮೂರ್ಖತನ. ನಿಜವಾಗಿಯೂ ಕೂಡ ಅಧ್ಯಾತ್ಮವು ಬಾಲ್ಯದಿಂದಲೇ ನಮ್ಮಲ್ಲಿರಬೇಕು ಮತ್ತು ನಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅಧ್ಯಾತ್ಮದ ಹೆಸರಲ್ಲಿ ಇನ್ನೇನೋ ಆಗಬಾರ್ದು. ಅಧ್ಯಾತ್ಮದ ಹೆಸರಲ್ಲಿ ಯಾವುದೋ ಪಲಾಯನವಾದ ಆಗಬಾರ್ದು. ಯಾರೋ ಒಬ್ಬ ಶಿಷ್ಯ ಇದ್ದಂತೆ, ಅವನು ಒಂದು ಗುರುವಿನ ಹತ್ರ ಹೋದ. ಗುರು ಒಳ್ಳೆಯವರಿದ್ರು, ಆದರೆ ಈ ಶಿಷ್ಯನ ತಲೆ ನೋಡಿ. ಗುರು ವಯಸ್ಸಾದವರು ಪೂಜೆ ಮಾಡುವಾಗ, ಅಪ್ಪ ನೀನು ಬಂದಿದ್ಯಲ್ಲ ಈಗ ಸ್ವಲ್ಪ ಹೋಗಿ ಹೂಗಳನ್ನು ತಗೊಂಬ ಅಂತ ಹೇಳಿದ್ರೆ, ಗುರುಗಳೇ
ಆ ಹೂಗಳನ್ನ ತಗೊಳಕ್ ಹೋದ್ರೆ ಅಲ್ಲಿ ಮುಳ್ಳೆಲ್ಲ ಇರುತ್ತೆ, ನನಗೆ ಕೈಗೆಲ್ಲ ತಾಗಿ ರಕ್ತ ಆಗುತ್ತೆ, ಅದು ಮಾತ್ರ ಕೇಳಬೇಡಿ ಅಂತ. ಆಯ್ತಪ್ಪ, ಒಂದ್ ಮರ ಹತ್ತಿ ಒಂದೆರಡು ಹಣ್ಣು ತಗೊಂಬ ಅಂತ ಹೇಳಿದ್ರೆ, ಗುರುಗಳೇ ಆ ಮರ ಎಲ್ಲ ಹತ್ತಿ ನಾನು ಬಿದ್ರೆ ಕೊನೆಗೆ ನಮ್ಮ ಅಮ್ಮ ಆಮೇಲೆ ಬೈತಾಳೆ, ಯಾಕಾದ್ರೂ ಆಶ್ರಮಕ್ಕೆ ಹೋದೆ ನೀನು ಅಂತ, ಕಾಲ್ ಮುರ್ಕೊಂಡ್ಯಾ ಅಂತ. ಅದೇ ರೀತಿ ನೀರ್ ತಕೊಂಬ ಅಂತ ಹೇಳಿದ್ರೆ ಅಲ್ಲೆಲ್ಲ ಕಾಲ್ ಜಾರಿ ಬಿದ್ದು ಬಿಡ್ತೀನಿ. 25 ಕೆಲಸ ಹೇಳಿದ್ರು ಯಾವುದೂ ಒಂದು ಮಾಡ್ಲಿಲ್ವ. ಕೊನೆ ಗುರುಗಳು ತಾವೇ ನಿಧಾನ ಹೋಗಿ ಹೂ ತಂದ್ರು, ಹಣ್ಣು ತಂದ್ರು, ನೀರು ತಂದ್ರು, ಗಂಧ ತಂದ್ರು, ಕುಂಕುಮ ತಂದ್ರು, ಎಲ್ಲ ತಂದು ತಾನೇ ಪೂಜೆ ಎಲ್ಲ ಮಾಡಿ ಕೊನೆಯಲ್ಲಿ ಆ ಹೊಸ ಶಿಷ್ಯನಿಗೆ ಹೇಳಿದ್ರು, ಬಾಪ ಇಲ್ಲಿ ಬಾ, ಇದು ಪೂಜೆ ಪ್ರಸಾದ ತಕೋ, ಇವತ್ತು ಒಳ್ಳೆ ಕೇಸರಿ ಬಾತ್ ಎಲ್ಲ ಪ್ರಸಾದ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಆಗ ಅವನು ಬಹಳ ಜೋಲು ಮೋರೆ ಮಾಡ್ಕೊಂಡು, ಗುರುಗಳೇ ನನಗೆ ಬಹಳ ಬೇಸರ, ನಿಮಗೆ ಯಾವ ಕೆಲಸವೂ ನನಗೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ, ಈಗ ನೀವು ಪ್ರಸಾದ ತಗೋ ಅಂತ ನನಗೆ ಆದೇಶ ನೀಡ್ತಾ ಇದ್ದೀರಾ, ಅದನ್ನಾದರೂ ಮಾಡ್ತೀನಿ ಅಂತ ಗುರುಗಳಿಗೂ ಸ್ವಲ್ಪವೂ ಬಿಡದೆ ಇಡೀ ತಟ್ಟೆ ಪ್ರಸಾದ ತಗೊಂಡು ಹೋಗ್ಬಿಟ್ನಂತೆ ಇನ್ನೊಂದು ರೂಮಿಗೆ. ಅಂತ ಶಿಷ್ಯ ಆ ರೀತಿ ಆಗ್ತಕ್ಕದ್ದಲ್ಲ. ನಾವುಗಳು ಮುಂದೂಡ್ತಾ ಇರೋದು ಯಾಕಂದ್ರೆ ನಮಗೆ ಇನ್ನೊಂದೇನೋ ಸುಖ, ಇನ್ನೊಂದೇನೋ ಶಾಂತಿ, ಇನ್ನೊಂದೇನೋ ನಮ್ಗೆ ಯಾವ್ದು ವಿಷಯ ಭೋಗ ಇಲ್ಲ, ಆದ್ರೆ ಮನಸ್ಸಿಗೆ ಶಾಂತಿ ಬೇಕು. ಆಮೇಲೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮರಿ ಮಕ್ಕಳು ಸ್ವಲ್ಪ ಸೆಟ್ಲ್ ಆಗ್ಬೇಕು ಇತ್ಯಾದಿಯಾಗಿ ಮುಂದೂಡ್ತಾ ಹೋದ್ರೆ ಅದು ತಪ್ಪು, ಅದು ಅವಿವೇಕ, ಅದು ಪ್ರಜ್ಞೆ ಇಲ್ಲದವರು, ಪ್ರಜ್ಞಾರಹಿತರ ರೀತಿ ಅಂತ ಹೇಳ್ಬೋದು. ಮತ್ತೆ ಸ್ವಲ್ಪ ಮುಂದೆ ಹೋದ್ರೆ ಈ ಗೀತೆಯ ಶ್ಲೋಕಗಳಿಂದ ಸ್ವಲ್ಪ ಈ ಕಡೆ ಬಂದು, ಗೀತೆಯಲ್ಲಿ ಇದೆಲ್ಲ ಹೇಳಿಲ್ಲ ಅಂತಿಲ್ಲ, ಗೀತೆಯಲ್ಲೂ ಎಲ್ಲ ಇದೆ, ಆದರೂ ಬೇರೆ ಬೇರೆ ಕಡೆಯಲ್ಲಿ ತಿಳಿದವರು ದೇವರ ಬಗ್ಗೆ ಏನು ಹೇಳಿದ್ದಾರೆ. ದೇವರು ತನ್ನದೇ ಆದ ರೀತಿಯಲ್ಲಿ ಈ ಪ್ರಪಂಚವನ್ನ ನಡೆಸ್ತಾ ಇದ್ದಾನೆ. ಗಾಡ್ ನೆವರ್ ಹರೀಸ್, ಹಿ ಈಸ್ ಗುಡ್, ಹಿ ಈಸ್ ವೈಸ್ ಆ್ಯಂಡ್ ಹಿ ಈಸ್ ಪವರ್ಫುಲ್ ಅಂತ ನಾವು ಅರಿಯಬೇಕು. ಹೌ ಡು ವಿ ಅಪ್ರಿಷಿಯೇಟ್ ಗಾಡ್? ದೇವರನ್ನು ನಾವು ಹೇಗೆ ಅರಿಯಬಹುದು, ಮೆಚ್ಚಬಹುದು, ತಿಳ್ಕೊಳ್ಬಹುದು, ದೇವರನ್ನು ಸರಿಯಾಗಿ ತಿಳ್ಕೊಂಡು ಅವನ ಬಗ್ಗೆ ಸರಿಯಾದ ಒಂದು ನಿಲುವನ್ನು ಹೊಂದಬಹುದು. ಇಂಥ ಒಂದು ವಿಷಯಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು. ದೇವರು ಅವಸರ ಪಡುವುದಿಲ್ಲ, ನಿಧಾನವಾಗಿ ಮಾಡ್ತೇನೆ. ಅದಕ್ಕೆ ಹಿಂದಿಯಲ್ಲಿ ಹೇಳ್ತಾರೆ, ಭಗವಾನ್ ಕಾ ದೇರ್ ಹೋ ಸಕ್ತಾ ಹೇ, ಅಂಧೇರ್ ನಹಿ ಹೋಗ. ದೇವರ ಮಾತಿನಲ್ಲಿ ಕತ್ತಲೆ ಎಂದು ಇರೋದಿಲ್ಲ. ಅಂಧೇರ ಅಂದ್ರೆ ಕತ್ತಲೆ ಅಲ್ವಾ ಹಿಂದಿಯಲ್ಲಿ. ದೇರ್ ಅಂದ್ರೆ ತಡ. ನಿಮ್ಮ ದೃಷ್ಟಿಯಲ್ಲಿ ಆತ ತಡವಾಗಿ ಮಾಡ್ತಿರ್ಬೋದು. ಗಾಡ್ ವೇಟ್ಸ್, ಆದರೆ ಸರಿಯಾದ ಕಾಲಕ್ಕೆ ಅವನು ನ್ಯಾಯವನ್ನು ಕೊಡ್ತಾನೆ. ನಾವು ತಾಳ್ಮೆ ಇಟ್ಕೊಂಡಿರ್ಬೇಕು. ಇನ್ನೊಂದು ಕಡೆ ಒಬ್ರು ಹೇಳಿದ್ದಾರೆ, ಗಾಡ್ ಇಸ್ ಟೂ ಗುಡ್ ಟು ಬಿ ಅನ್ಕೈಂಡ್. ದೇವರಿಗೆ ಕರುಣೆ ಇಲ್ಲ, ದೇವ್ರ ಕಣ್ಣಲ್ಲಿ ರಕ್ತ ಇಲ್ಲ, ದೇವರು ಏನೆಲ್ಲ ಅನ್ಯಾಯ ಆಗ್ತಾ ಇದೆ ಕಣ್ಮುಚ್ಕೊಂಡು ಕೂತಿದ್ದಾನೆ ಅಂತೆಲ್ಲ ಹೇಳುವುದು ದೊಡ್ಡ ಅವಿವೇಕದ ಮಾತು. ಅವನು ಎಷ್ಟು ದಯಾಮಯ ಅಂದ್ರೆ ಅವನು ಮನಸ್ಸು ಮಾಡಿದ್ರು ಅವನಿಗೆ ದಯಾರಹಿತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಸ್ ಟೂ ಗುಡ್ ಟು ಬಿ ಅನ್ಕೈಂಡ್ ಆ್ಯಂಡ್ ಈಸ್ ಟೂ ವಾಯ್ಸ್ ಟು ಬಿ ಮಿಸ್ಟೇಕನ್. ಕೆಲವೊಮ್ಮೆ ನಾವು ನಮ್ಮ ಅವಿವೇಕದಲ್ಲಿ ಬಹುಶಃ ದೇವರಿಗೆ ಕೆಲವುದೆಲ್ಲ ಅರ್ಥ ಆಗೋದಿಲ್ಲ ಅಂತ ಕಾಣುತ್ತೆ. ನಾವು ಪಡುವ ಕಷ್ಟ ಆತನಿಗೆ ಗೊತ್ತಾಗಲ್ಲ. ನೋ, ಹಿ ಈಸ್ ಟೂ ವೈಸ್ ಟು ಬಿ ಮಿಸ್ಟೇಕನ್. ಅವನ ಒಂದು ಜಡ್ಜ್ಮೆಂಟ್ನಲ್ಲಿ, ಅವನು ಒಂದು ವಿಷಯಗಳನ್ನು ಅರಿಯುವುದರಲ್ಲಿ, ಅಳೆಯುವುದರಲ್ಲಿ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿ ಕೆನಾಟ್ ಬಿ ಮಿಸ್ಟೇಕನ್. ಹಿ ಈಸ್ ಜಸ್ಟ್ ವೆರಿ ವೆರಿ ವಾಯ್ಸ್. ಮತ್ತು ಗಾಡ್ ಈಸ್ ದಿ ಅಲ್ಟಿಮೇಟ್ ಕ್ರಿಯೇಟರ್. ಹೇಳಿದ್ವಲ್ಲ, ಮಾತಾ ಪಿತಾ ಅನ್ನುವಾಗ ಕಾರಣ, ಸೃಷ್ಟಿ ಮಾಡುವವರು. ನಾವೆಲ್ಲ ಬಂದಿದ್ದು ನಮ್ಮ ತಂದೆ ತಾಯಿಯರಿಂದ. ನಾವು ನಮ್ಮ ತಂದೆ ತಾಯಿಯರು, ನಮ್ಮ ಅಜ್ಜ ಮುತ್ತಜ್ಜ, ಅಜ್ಜಿ ಮುತ್ತಜ್ಜಿ, ಎಲ್ಲ ಪ್ರಾಣಿಗಳು, ಎಲ್ಲ ಸಸ್ಯಗಳು, ಎಲ್ಲ ಚರಾಚರವು ಕೂಡ ದೇವರಿಂದ ಬಂದಿರುವಂತಹದ್ದು. ಈಸ್ ದಿ ಅಲ್ಟಿಮೇಟ್ ಕ್ರಿಯೇಟರ್. He has crafted all things for his glory and our good. ಅವನ ಮಹಿಮೆಯನ್ನ ಈ ವಿಶ್ವದಲ್ಲಿ ಎಲ್ಲೆಲ್ಲಿಯೂ ಕೂಡ ತೋರಿಸ್ತಿದ್ದಾನೆ ಮತ್ತು ಅವನು ನಮ್ಮ ಹಿತಕ್ಕೋಸ್ಕರ ಎಲ್ಲವನ್ನು ಮಾಡ್ತಿದ್ದಾನೆ ಅಂತಲೇ
ಗೀತೆಯ ಸಂದೇಶ ಇರುತ್ತೆ. ಅದನ್ನು ನಾವು ಆಂಗ್ಲ ಭಾಷೆಯ ಕೆಲವು ಕೊಟೇಶನ್ಸ್ ಮೂಲಕ ಇಲ್ಲಿ ಹೇಳಿದೆವು. ಈಗ ಸನಾತನ ಧರ್ಮದ ಒಂದು ವಿಶೇಷ ಅಂದರೆ ದೇವರನ್ನ ಬರೇ ಫಾದರ್ ಇನ್ ದಿ ಹೆವನ್ ಅಥವಾ ದಿ ರೂಲರ್, ಆಡಳಿತ ಮಾಡುವವನಲ್ಲಿ ಮೇಲೊಂದು ಶಕ್ತಿ, ಅಷ್ಟು ಮಾತ್ರ ಅಲ್ಲ. ಅದು ಖಂಡಿತ ನಮಗೂ ಸ್ವೀಕಾರವೇ, ಅದು ಸ್ವೀಕಾರ್ಯ. ಅದರ ಜೊತೆಗೇನೆ ಒಂದು ದೇವರನ್ನುವ ತತ್ವಕ್ಕೆ ಲೆಕ್ಕವಿಲ್ಲದಷ್ಟು ರೂಪಗಳು, ಅನೇಕ ರೂಪಗಳು. ಆಮೇಲೆ ದೇವರು ವಹಿಸುವಂಥ ಪಾತ್ರಗಳು ಕೂಡ ಅನೇಕ. ಆದ್ದರಿಂದ ಆ ದೇವರು ತಾಯಿ ಲಲಿತೆಯೂ ಹೌದು, ತಂದೆ ಶಿವನೂ ಹೌದು. ಹಾಗೆ ನೋಡಿದರೆ ಹರನೂ ಅವನೇ, ಹರಿಯೂ ಅವನೇ, ಗಣೇಶನೂ ಅವನೇ, ಸುಬ್ರಹ್ಮಣ್ಯನೂ ಅವನೇ. ಸಾವಿರಾರು ರೂಪಗಳಲ್ಲಿ. ಅಷ್ಟೆಲ್ಲ ರೂಪ ಯಾಕೆ ಆತನಿಗೆ? ಆತನಿಗೇನೂ ಬೇಡ. ಆದರೆ ನಮ್ಮಗಳಿಗೆ ಆ ಎಲ್ಲ ರೂಪಗಳು ಬೇಕು. ಅಂದರೆ ಒಂದೇ ಕುಟುಂಬದಲ್ಲಿ ತಂದೆಗೆ ಒಂದು ರೀತಿಯಲ್ಲಿ ದೇವರನ್ನ ಆರಾಧಿಸುವ ಮನಸ್ಸಿರುತ್ತೆ. ತಾಯಿಯ ಮೈಂಡ್ ಸೆಟ್, ಮನೋರಚನೆ ಹೇಗಿರುತ್ತಂದರೆ ಅವಳು ದೇವರನ್ನ ಇನ್ನೊಂದು ರೀತಿಯಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾಳೆ. ಮಗ ಮತ್ತೊಂದು ರೀತಿಯಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾನೆ, ಬಹುಶಃ ಹನುಮಂತನ ರೂಪದಲ್ಲಿ. ಮಗಳು ಮತ್ತೊಂದು ರೀತಿಯಲ್ಲಿ, ಕೃಷ್ಣನ ರೂಪದಲ್ಲಿಯೋ ರಾಮನ ರೂಪದಲ್ಲಿಯೋ. ಆದ್ದರಿಂದ ಜೀವರಾಶಿಗೆ ದೇವರನ್ನ ನೋಡುವ, ದೇವರನ್ನ ಪೂಜಿಸುವ, ಅರ್ಚಿಸುವ, ಉಪಾಸನೆ ಮಾಡುವ ವಿಷಯದಲ್ಲಿ ಏನೋ ಬಯಕೆಗಳಿರ್ತವೆ. ಆದ್ದರಿಂದ ಅವರೆಲ್ಲರ ಬಯಕೆಗಳನ್ನು ಈಡೇರಿಸುವುದಕ್ಕೋಸ್ಕರ ದೇವರು ಎಷ್ಟೋ ರೂಪಗಳಲ್ಲಿ ತೋರಿ ಬರ್ತಾನೆ. ಅನೇಕ ರೂಪ, ಅನೇಕ ನಾಮ ಅಂತ ಭಜನೆಗಳೆಲ್ಲ ಇವೆ. ಒಂದು ತತ್ವವು ಅನೇಕ ರೂಪಗಳಾಗಿ, ಮತ್ತು ಅವನೇ ನಮ್ಮ ರೂಪದಲ್ಲಿಯೂ ಏನೇನೋ ಪಾತ್ರ ವಹಿಸ್ತಾ ಇದ್ದಾನೆ. ನಮಗಾಗುವ ಸಾವು ನೋವುಗಳು, ನಾವು ಪಡುವಂತಹ ಸುಖ, ಇದೆಲ್ಲಕ್ಕೂ ಕೂಡ ಆಧಾರಭೂತನಾದವನು ಅವನೇ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ ಇವಾಗಲೇ ನಾವು ಉದಾಹರಿಸಿದ್ವಿ. ಆದ್ದರಿಂದ ದೇವರ ವೈವಿಧ್ಯ, ದೇವರು ತೋರಿ ಬರುವಂತಹ ರೂಪಗಳು ಅದು ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಎಟಕುವಂಥದ್ದಲ್ಲ. ಅದರಿಂದ ನಾವು ಒಂದು ರೂಪ ಅಂತ ತೆಗೆದುಕೊಂಡು ಅದನ್ನು ಉಪಾಸನೆಗೆ ಉಪಯೋಗಿಸ್ಕೊಳ್ಬೇಕು. ಈ ದಿನ ಕೊನೆಯ ಮಾತಾಗಿ ಕಳೆದ ಶತಮಾನ ಏನು? ಟೈಮ್ ಮ್ಯಾಗಝಿನ್ ಪ್ರಕಾರ ಕಳೆದ 1000 ವರ್ಷಗಳಲ್ಲಿ ಬಹಳ ಮಹತ್ವಪೂರ್ಣನಾದಂತಹ ವ್ಯಕ್ತಿ ಅಂತ ಯಾರನ್ನು ಕರೆದ್ರೋ ಆ ಆಲ್ಬರ್ಟ್ ಐನ್ಸ್ಟೈನ್ ದೇವರ ಬಗ್ಗೆ ಏನು ಹೇಳಿದ್ದ ಅನ್ನೋದನ್ನು ಸ್ವಲ್ಪ ನೋಡ್ಬೋದು. ಮ್ಯಾನ್ ಆಫ್ ದಿ ಮಿಲೇನಿಯಂ ಅಂದ್ರು. ಮಿಲೇನಿಯಂ ಅಂದರೆ 10 ಶತಮಾನಗಳಲ್ಲಿ, 1000 ಇಯರ್ಸ್. ಸೊ 2001ರಿಂದ ನಾವೆಲ್ಲರೂ 3ನೇ ಸಹಸ್ರ ವರ್ಷಗಳ ಅವಧಿಗೆ ಬಂದಿದ್ದೀವಿ, 3rd ಮಿಲೇನಿಯಂ. ಸೆಕೆಂಡ್ ಮಿಲೇನಿಯಂಗೆ ಮ್ಯಾನ್ ಆಫ್ ದಿ ಮಿಲೇನಿಯಂ. ಎಷ್ಟೋ ಮಂದಿ ಅಂದ್ಕೊಂಡಿದ್ರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮ್ಯಾನ್ ಆಫ್ ದಿ ಮಿಲೇನಿಯಂ ಆಗ್ಬೋದಂತ. ನಾವೆಲ್ಲ ವೋಟ್ ಹಾಕಿದ್ದೀವಿ, ನಿಮ್ಮಲ್ಲೂ ಎಲ್ಲ ವೋಟ್ ಹಾಕಿರ್ಬೇಕು, ಇಮೇಲಲ್ಲೋ ಎಲ್ಲೋ ಅಲ್ಲಿ ಬರಿಬೇಕಿತ್ತು ನಾವು. ಆದರೆ ಗಾಂಧೀಜಿ ಅಲ್ಲ, ಐನ್ಸ್ಟೈನ್ ವಾಸ್ ಚೋಸನ್ ಆಸ್ ದಿ ಮ್ಯಾನ್ ಆಫ್ ದಿ ಮಿಲೇನಿಯಂ, 11th century to 20th century. We have stepped now into 21st century. ಆಲ್ಬರ್ಟ್ ಐನ್ಸ್ಟೈನ್ ಈ ದೇವರ ಬಗ್ಗೆ ಹೇಳುವ ಮೊದಲು ಅವನು ಹೇಳಿದ ಒಂದು ಮಾತನ್ನು ಗಮನಿಸಬೇಕು. ಸ್ಲೈಡಲ್ಲಿ ಆ ಚಿತ್ರದಲ್ಲಿದೆ. ಸೈನ್ಸ್ ವಿದೌಟ್ ರಿಲಿಜನ್ ಇಸ್ ಲೇಮ್. ಕುಂಟ್ಕೊಂಡು ಹೋಗುತ್ತೆ. ಬರೇ ವಿಜ್ಞಾನ ಅಂತ ದೇವರ ನಂಬಿಕೆ ಇಲ್ಲ, ಮತ್ತು ಇಂದ್ರಿಯಾತೀತವಾದ ವಿಷಯಗಳ ನಂಬಿಕೆ ಇಲ್ಲ, ಬುದ್ಧಿಯನ್ನು ಮೀರಿರುವುದೇನೂ ಇಲ್ಲ ಬಿಡಿ, ಎಲ್ಲ ನಮ್ಮ ಬುದ್ಧಿಗೆ ಎಟ್ಕೋದು ಮಾತ್ರ ಸತ್ಯ, ಯಾವ್ದು ನಮ್ಮ ಬುದ್ಧಿಗೆ ಎಟ್ಕೋದಿಲ್ವೋ ಅದು ಅಸತ್ಯ ಅಂತ ಹೇಳೋರು ಇರ್ತಾರೆ ನೋಡಿ. ಅವರು ಎಷ್ಟೇ ಚತುರರಾಗಿ ತೋರ್ಬೋದು, ಅವರು ಬೇರೆ ವಿಜ್ಞಾನವನ್ನು ಹಿಡ್ಕೊಂಡ್ರೆ ಕುಂಟ್ಕೊಂಡು ಹೋಗ್ತಾರೆ. ಅವರು ಹೆಚ್ಚು ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೈನ್ಸ್ ವಿದೌಟ್ ರಿಲಿಜನ್ ಇಸ್ ಲೇಮ್, ರಿಲಿಜನ್ ವಿದೌಟ್ ಸೈನ್ಸ್ ಈಸ್ ಬ್ಲೈಂಡ್ ಅಂದ್ಬಿಟ್ರು.
ಪ್ರಪಂಚದಲ್ಲಿ ಎಷ್ಟೋ ಮಂದಿ ಇದ್ದಾರೆ, ಧರ್ಮ ಅಧ್ಯಾತ್ಮ ಅಂತ ಹಿಡ್ಕೊಳ್ತಾರೆ, ಆದರೆ ತಮ್ಮ ಸಾಮಾನ್ಯ ಪ್ರಜ್ಞೆಯನ್ನೇ ಕಳ್ಕೊಂಡ್ಬಿಡ್ತಾರೆ, ಕಾಮನ್ ಸೆನ್ಸ್ ಅಲ್ಲಿ ತಗೊಳ್ಬಿಡ್ತಾರೆ. ವಿಜ್ಞಾನವನ್ನ ಕೀಳಾಗಿ ನೋಡುವುದು ಇನ್ನೊಂದು ತಪ್ಪು. ವಿಜ್ಞಾನಕ್ಕೆ ಅದರದ್ದೇ ಸ್ಥಾನ ಇದೆ. ವಿಜ್ಞಾನವನ್ನ ಸಹಾಯಕ್ಕೆ ಪಡೆದುಕೊಂಡು ನಾವು ಅಧ್ಯಾತ್ಮದಲ್ಲಿ ನಿಂತರೆ ಅದು ಶ್ರೇಷ್ಠ. ಅಧ್ಯಾತ್ಮದ ಒಂದು ಆಸಕ್ತಿಯ ಹೆಸರಲ್ಲಿ ವಿಜ್ಞಾನವನ್ನು ದೂರ ಇಡಬಾರದು ಅಥವಾ ಅದರ ನಿಂದೆ ಮಾಡಬಾರದು. ವಿಜ್ಞಾನದ ಬಗ್ಗೆ ಬಹಳ ಉತ್ಸಾಹ ಪಡೆದು ಅಧ್ಯಾತ್ಮವನ್ನು ಅದೆಲ್ಲ ಸುಳ್ಳು, ಅದೆಲ್ಲ ಬರೇ ಮೂಢನಂಬಿಕೆ ಅಂತ ಹೇಳಬಾರದು. ಧರ್ಮಕ್ಕೆ ವಿಜ್ಞಾನ ಅಂದರೆ ವೈಜ್ಞಾನಿಕವಾದ ಒಂದು ತರ್ಕಬದ್ಧವಾದ ಚಿಂತನೆ ಇಲ್ಲದಿದ್ದರೆ ಅದು ಕುರುಡಾಗತ್ತೆ. ಧರ್ಮದ ಹೆಸರಲ್ಲಿ ನಾವೆಷ್ಟೋ ಮೂಢನಂಬಿಕೆಗಳನ್ನು ಅನುಸರಿಸ್ತಿರ್ತೀವಿ. ಮತ್ತು ಧರ್ಮವನ್ನು ಬಿಟ್ಟು ಅಧ್ಯಾತ್ಮವನ್ನು ಬಿಟ್ಟು ವಿಜ್ಞಾನವನ್ನು ಅನುಸರಿಸಿದರೆ ಆಗ ಅದು ಹೆಚ್ಚು ದೂರ ಹೋಗಲಾರದು, ಉಂಟಾಗಿರುತ್ತೆ ಅಂತ ಬಹಳ ಚಂದವಾಗಿ ಈತ ಹೇಳಿದ. ಈ ಐನ್ಸ್ಟೈನ್ ತನ್ನ ಲೇಖನಗಳಲ್ಲಿ, ತನ್ನ ಭಾಷಣಗಳಲ್ಲಿ ಎಷ್ಟೋ ಕಡೆ ದೇವರ ಬಗ್ಗೆ ಮಾತಾಡಿದ್ದಾನೆ. ಆತ ಅಲ್ಲಿ ಇಲ್ಲಿ ಏನು ಹೇಳಿದ್ದಂದ್ರೆ, ಅವನಿಗಂತೂ ಅವನು ಹೇಳಿದ್ದೆ ಪರಮ ಸತ್ಯ ಅಂತ ಹೇಳ್ತಾ ಇಲ್ಲ ನಾವಿಲ್ಲಿ, ಆದರೆ ಅವನ ಅಭಿಪ್ರಾಯ ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಅವನ ಅಭಿಪ್ರಾಯದಲ್ಲಿ ಮನುಷ್ಯರ ದೈನಂದಿನ ಚಟುವಟಿಕೆಗಳಲ್ಲೆಲ್ಲ ಕಣ್ಣಿಟ್ಟು ಇವರು ಒಳ್ಳೇದು ಮಾಡಿದ್ದಾರೆ, ಅವರಿಗೊಂದು ಪಾರಿತೋಷಿಕ ಕೊಡೋಣ, ಅವ್ರು ತಪ್ಪು ಮಾಡಿದ್ದಾರೆ, ಅವರಿಗೆ ನಾಡಿದ್ದು ಒಂದು ಶಿಕ್ಷೆ ಕೊಡಿಸೋಣಪ್ಪ ಇತ್ಯಾದಿಯಾಗಿ ಮನುಷ್ಯರ ವ್ಯವಹಾರಗಳಲ್ಲಿ ಕೈ ಹಾಕುವ ಒಬ್ಬ ವ್ಯಕ್ತಿ ರೂಪದಲ್ಲಿರುವಂತಹ ದೇವರಲ್ಲಿ ನಾನು ನಂಬುವುದಿಲ್ಲ. ಆದರೆ ದೇವರು ಏನಂದ್ರೆ, ಈ ಎಲ್ಲ ಸೃಷ್ಟಿಯಲ್ಲಿ ಅದೇನೋ ವ್ಯವಸ್ಥೆ ಇದೆ. ಈ ಎಲ್ಲ ಸೃಷ್ಟಿಯಲ್ಲಿ ಎಲ್ಲ ಕಡೆಯಲ್ಲೂ ಏನೋ ನಿಯಮಗಳಿವೆ. ಎಲ್ಲ ಕಡೆಯಲ್ಲೂ ಕೂಡ ಈ ಸೃಷ್ಟಿಯಲ್ಲಿ ನಮಗೆ ಮೊದಲು ಅರ್ಥವಾಗದಿದ್ದರೂ ಕೂಡ ಕಾಲಕ್ರಮೇಣ ಇವಾಗ ಅರ್ಥ ಆಯಿತು, ಇದು ಹೀಗೆ ಯಾಕಾಯಿತು, ಇದು ಹೀಗೆ ಯಾಕೆ ಆಗ್ತಾ ಇದೆ ಇತ್ಯಾದಿಯಾಗಿ. ಆದ್ದರಿಂದ ಎಲ್ಲದರಲ್ಲಿಯೂ ಕೂಡ ಒಂದು ತಾರ್ಕಿಕ ಆಧಾರ ಇರಬೇಕಾದ್ರೆ ಅಷ್ಟೆಲ್ಲ ತರ್ಕವನ್ನು ಇಟ್ಕೊಂಡು ಸೃಷ್ಟಿ ಮಾಡಿದ್ನಲ್ಲ. ಆ ತರ್ಕದ ಹಿಂದಿರತಕ್ಕಂಥ ಒಬ್ಬ ಬಹಳ ವಿಶೇಷವಾದ ಬುದ್ಧಿ, ಬಹಳ ಅನಂತವಾದ ಪ್ರಜ್ಞೆ ಇರುವಂತಹ ಬುದ್ಧಿವಂತ ಒಬ್ಬ ಇರಬೇಕು, ಅದು ದೇವರು. ಅದರಿಂದ ದೇವರಂದ್ರೆ ಕಾಸ್ಮಿಕ್ ರಿಲಿಜಿಯಸ್ ಫೀಲಿಂಗ್, ಕಾಸ್ಮಾಸ್. ಈ ಸೃಷ್ಟಿಯು ಯಾವುದೋ ಒಂದು ಸಮತೋಲನದಲ್ಲಿ, ಯಾವುದೋ ಒಂದು ಅದಕ್ಕೇನೋ ಒಂದು ಯೋಜನೆ ಇದೆ, ಅದರ ಹಿಂದೆ ಏನೋ ಪ್ಲ್ಯಾನ್ ಇದೆ. ಅಕಾರ್ಡಿಂಗ್ ಟು ದಟ್ ಪ್ಲ್ಯಾನ್ ಇಟ್ ಈಸ್ ಮೂವಿಂಗ್, ಇಟ್ ಈಸ್ ಇವಾಲ್ವಿಂಗ್, ಇಟ್ ಈಸ್ ಎಕ್ಸ್ಪಾಂಡಿಂಗ್ ಆರ್ ಕಾಂಟ್ರಾಕ್ಟಿಂಗ್, ಇಟ್ ಈಸ್ ಟ್ವಿಸ್ಟಿಂಗ್ ಆ್ಯಂಡ್ ಟರ್ನಿಂಗ್ ಅನ್ನೋದಾಗಿ ಆತನಿಗೆ ಅನಿಸ್ತಾ ಇತ್ತಂತೆ. ಆದ್ದರಿಂದ ಗಾಡ್ is akin to a cosmic religious feeling, a sense of awe. ನಮ್ಮ ಹುಬ್ಬಿ ಏರುವ ಹಾಗೆ ನಾವು ಭಾವಿಸಲು ಆಗ ಅಂತ ಆಶ್ಚರ್ಯ ಪಡುವಂತೆ ಅದ್ಯಾವುದೋ ಒಂದು ವಿಶೇಷವಾದ, ನಾವು ಅಳೆಯಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಬುದ್ಧಿಶಕ್ತಿ. ಮತ್ತು ಬುದ್ಧಿ ಮಾತ್ರ ಅಲ್ಲ, ಬುದ್ಧಿ ಅಂದರೆ ಚಿಂತನೆ, ತಿಳ್ಕೊಳ್ಳುವಂಥದ್ದು, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಲ್ಲವೂ ಕೂಡ ಇರುವಂತಹ ಒಂದು ಅಪಾರ ಶಕ್ತಿ ಒಂದು ಯಾವುದೋ ಇದೆ. ಆ ರೂಪದಲ್ಲಿ ಐನ್ಸ್ಟೈನ್, ಬಹುದೊಡ್ಡ ವಿಜ್ಞಾನಿಯಾದಂತಹ ಆಲ್ಬರ್ಟ್ ಐನ್ಸ್ಟೈನ್ ದೇವರಲ್ಲಿ ನಂಬಿದ್ದ. ಅವನು ದೇವರನ್ನು ನಂಬಿದ ರೀತಿ ಕ್ರೈಸ್ತ ಧರ್ಮವೋ, ಹಿಂದೂ ಧರ್ಮವೋ ಅಥವಾ ಯಹೂದಿ ಧರ್ಮವೋ ಅದು ಯಾವುದಕ್ಕೂ ಹೋಲದೇ ಇರಬಹುದು, ಯಾವುದಕ್ಕೂ ಹೊಂದದೇ ಇರಬಹುದು. ಸ್ವಲ್ಪ ಮಟ್ಟಿಗೆ ಹೊಂದಬಹುದು, ಬಹುಮಟ್ಟಿಗೆ ಹೊಂದದೇ ಇರಬಹುದು, ಅದಿರಲಿ. ಆದರೆ ಅವನು ಬಹಳ ಶ್ರೇಷ್ಠವಾದಂತಹ ಮತಿಯುಳ್ಳವನಾದ್ರಿಂದ ಅವನು ಹೇಳಿದ್ದು ನಾವು ಗಮನಿಸ್ತಕ್ಕದ್ದು ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ದೇವರ ಬಗ್ಗೆ ಗೀತೆಯ ಕೆಲವು ಪಂಕ್ತಿಗಳಿಂದ ಮುಖ್ಯವಾಗಿ ಮತ್ತು ಸ್ವಲ್ಪ ಬೇರೆ ಕಡೆಗಳೆಂದು ಕೂಡ ದೇವರ ಬಗ್ಗೆ ಏನು ಅಭಿಪ್ರಾಯ, ದೇವರು ಯಾರು, ದೇವರು ಏನು ಅನ್ನೋದ್ರ ಬಗ್ಗೆ ಇವತ್ತು ಚಿಂತನೆ ಮಾಡಿದ್ವಿ. ಹರಿ ಓಂ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ.